ಇನ್ನು ಮುಂದೆ ಅಂಗನವಾಡಿ ಮಕ್ಕಳಿಗೂ ಕೂಡ ಶೂ ಬಟ್ಟೆಯ ಒಂದು ಭಾಗ್ಯ ಕೊಡ್ತಾ ಇದೆ ಸರ್ಕಾರ. ಹೀಗಂತ ತುಮಕೂರಿನ ಮಧುಗಿರಿಯಲ್ಲಿ ಮತ್ತೊಂದು ಭಾಗ್ಯವನ್ನು ನೀಡುವ ಸುಳಿವನ್ನು ಕೊಟ್ಟಿದ್ದಾರೆ KN ರಾಜಣ್ಣ. MLA ಆಗಿರುವಂತಹ KN ರಾಜಣ್ಣ ಅವರು ನಮ್ಮ ಸರ್ಕಾರ ಏನಿದೆ ಅದು ಇನ್ನೊಂದು ಭಾಗ್ಯವನ್ನು ಕೊಡ್ತಾ ಇದೆ ಎನ್ನುವಂತಹ ಸುಳಿವನ್ನು ಕೊಡ್ತಾ ಇದ್ದಾರೆ. ಶಾಲಾ ಮಕ್ಕಳಿಗೆ ಮಾತ್ರವಲ್ಲ, ಅಂಗನವಾಡಿ ಮಕ್ಕಳಿಗೂ ಕೂಡ ಶೂ ಮತ್ತು ಬಟ್ಟೆಯ ಭಾಗ್ಯವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ ಅಂತ ತುಮಕೂರಿನ ಮಧುಗಿರಿಯಲ್ಲಿ ಸುಳಿವು ಕೊಟ್ಟಿದ್ದಾರೆ ರಾಜಣ್ಣ. CM ಸಿದ್ದರಾಮಯ್ಯರನ್ನ ಮತ್ತೊಂದು ಭಾಗ್ಯಕ್ಕಾಗಿ ಓಲೈಸುವೆ ಅಂತ ಹೇಳಿದ್ದಾರೆ. ಮಧುಗಿರಿಯಲ್ಲಿ CM ಆಪ್ತ ಆಗಿರುವಂತಹ KN ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಚಿಕ್ಕಮಾಲೂರು ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನು ಮಾಡಿದರು KN ರಾಜಣ್ಣ ಅವರು. ಆ ಸಮಯದಲ್ಲಿ ಕೊಡಗೇನಹಳ್ಳಿಯ ರೈತರಿಗೆ 40 ಕೋಟಿ ಸಾಲವನ್ನು ಕೂಡ ಕೊಟ್ಟಿದ್ದೇನೆ ಅಂತ ಹೇಳುತ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಏನೇ ಅಂದರೂ ಮಧುಗಿರಿಗೆ ಹೆಚ್ಚಿನ ಒಂದು ಅನುದಾನವನ್ನು ತರಿಸಿದ್ದೀನಿ. ಇನ್ನು ಮುಂದೆ ಅಂಗನವಾಡಿ ಮಕ್ಕಳಿಗೂ ಕೂಡ ನಾವು ಶೂ ಮತ್ತು ಬಟ್ಟೆಯ ಭಾಗ್ಯವನ್ನು ಕೊಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನಾನು CM ಸಿದ್ದರಾಮಯ್ಯ ಅವರ ಹತ್ರ ಮಾತನಾಡ್ತೀರಿ, ಅವರನ್ನು ಓಲೈಸುವಂತಹ ಕೆಲಸವನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿರುವಂಥದ್ದು ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆಯನ್ನು ಮಾಡಿ ಅದಕ್ಕೆ ಚಾಲನೆ ಕೂಡ ನೀಡ್ತಾರೆ. ಆ ಸಂದರ್ಭದಲ್ಲಿ KN ರಾಜಣ್ಣ ಈ ರೀತಿಯಾದಂತಹ ಒಂದು ಹೊಸ ಭಾಗ್ಯದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಹಿಂದೆ 5 ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯದ ಜನರ ಮೆಚ್ಚುಗೆಯನ್ನು ಪಡೆದಿತ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೊಳ್ತಾರೆ. ಹೀಗಿರುವಾಗ ನಮ್ಮ ಸರ್ಕಾರ ಮತ್ತೊಂದು ಯೋಜನೆ ಅಥವಾ ಭಾಗ್ಯವನ್ನು ಮಕ್ಕಳಿಗೆ ಕೊಡೋಕೆ ಮುಂದಾಗಿದೆ. ಅದರ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದೆ. ಇದ್ರ ಬಗ್ಗೆ ನಾನು ಕೂಡ CM ಸಿದ್ದರಾಮಯ್ಯ ಅವರ ಹತ್ರ ಮಾತನಾಡ್ತೀನಿ ಅಂತ ಮಧುಗಿರಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಅಥವಾ ಉದ್ಘಾಟನೆಯನ್ನು ಮಾಡಿದ ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ KN ರಾಜಣ್ಣ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಅಂಗನವಾಡಿ ಮಕ್ಕಳಿಗೂ ಕೂಡ ನಾವು ಇನ್ನು ಮುಂದೆ ಶೂಗಳನ್ನು ಕೊಡ್ತೀವಿ, ಸಾಕ್ಸ್ಗಳನ್ನು ಕೊಡ್ತೀವಿ, ಬಟ್ಟೆಯನ್ನು ಕೂಡ ಕೊಡ್ತೀವಿ, ಸಮವಸ್ತ್ರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನಾವು ನೋಡಿದ್ದೀವಿ, 1ನೇ ತರಗತಿಯಿಂದ ಮಕ್ಕಳಿಗೆ ಬಟ್ಟೆಯನ್ನು ಕೊಡ್ತಾ ಇದ್ರು, ಪುಸ್ತಕಗಳನ್ನು ಕೊಡ್ತಾ ಇದ್ರು, ಮತ್ತು ಶೂ, ಸಾಕ್ಸ್, ಬಟ್ಟೆ ಎಲ್ಲವನ್ನು ಕೊಡ್ತಾ ಇತ್ತು ಸರ್ಕಾರ. ಈಗ ಅಂಗನವಾಡಿ ಮಕ್ಕಳಿಗೂ ಕೂಡ ನಾವು ಕೊಡ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಮಧುಗಿರಿಯಲ್ಲಿ KN ರಾಜಣ್ಣ ಹೇಳಿಕೆ ಕೊಟ್ಟಿರುವಂಥದ್ದು. ಯಾಕೋ ಯಾಕೆ ಸರ್ ಊಟ ತಿಂಡಿ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿ ಓದ್ತಿದ್ದೀರ ನೋಡಿ. ಆಯ್ತು, ಬಸ್ಸಲ್ಲಿ ಏನ್ ಬೇಕು ಅನುಕೂಲ ಮಾಡಿ. ಇವತ್ತು 4 ಲಕ್ಷ ಮಕ್ಕಳಿಗೆ 54 ಕೋಟಿ ಹಣ ಕೊಡಿಸಿದಂಥದ್ದು ಬಜೆಟ್. ಈಗ ಇವತ್ತು ಬೆಳಿಗ್ಗೆ ನಾನೆಲ್ಲ ಅಂಗನವಾಡಿಗೆ ಹೋಗಿದ್ದೆ. ಅಂಗನವಾಡಿಗೆ ಹೋದಾಗ ಅಲ್ಲಿ ಮಕ್ಕಳು ನೋಡಿದೆ, ಪಾಪ ಮಕ್ಕಳುಗಳು ಕಾಲೇಜ್ ಚಪ್ಪಲೇನೂ ಇಲ್ಲ, ಸರಿಯಾಗಿ ಒಳ್ಳೆ ಬಟ್ಟೆನೂ ಇಲ್ಲ. ನಾನು ಆಗ ಕೇಳಿದೆ ನಮ್ಮ CDPO, ಏನ್ರಿ? ಇಲ್ಲ ಸರ್, ಅವ್ರಿಗೆಲ್ಲ ಯಾವುದೇ ಬಟ್ಟೆ ಗಿಟ್ಟೆ ಏನೂ ಕೊಡ್ತಾ ಇಲ್ಲ ಅಂತ ಹೇಳಿ. ಇವತ್ತು ನಿಮ್ಮ ಚಿಕ್ಕಮಾಲೂರಲ್ಲಿ ಹೇಳ್ತೇನೆ, ಆ ಮಕ್ಕಳಲ್ಲಿ ಬಟ್ಟೆಗಳು ಇದಾವೆ, ಬಟ್ಟೆ ಇಲ್ಲ ಅಂತಲ್ಲ, ಆದರೆ ಒಂದು ಯೂನಿಫಾರ್ಮ್ ಇರಬೇಕು ಅಂತ. ಈಗೆಲ್ಲ ಯೂನಿಫಾರ್ಮ್ ಕೊಟ್ಟಿರೋದು ಯಾಕೆ ಅಂತ ಅವರವರಲ್ಲಿ ಯಾವುದೇ ರೀತಿಯ ಭೇದ ಭಾವ ಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಯೂನಿಫಾರ್ಮ್ ಕೊಟ್ಟಿರೋದು. ಈಗ ಯೂನಿಫಾರ್ಮ್ಗಳು ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾನು ನಮ್ಮ ತಾಲೂಕು, ನಮ್ಮ ಕ್ಷೇತ್ರದಲ್ಲಿ ನಾನು ತತ್ಕ್ಷಣದಲ್ಲಿ ವ್ಯವಸ್ಥೆ ಮಾಡೋಣ ಅಂತೇಳಿ ನಾನು SC ಅವ್ರು ಮಾತಾಡಿದ್ದೀವಿ. ಅವ್ರಿಗೆ ಶೂನು ಕೊಡಬೇಕು ಅಂತಕ್ಕಂಥದ್ದು ಮಾತಾಡಿದ್ದೀವಿ. ಈಗ ಬಜೆಟ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.